ಹಾಯ್ ಹಾಲ್ ವೆಲ್ಕಮ್ಸ್ ಟು ಕಾವ್ಯ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸೋಯಾ ಚಂಕ್ಸ್ನ ಪಲಾವ್ ಮಾಡಿದ್ದೀನಿ. ಯಾವ ರೀತಿ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನು ಇಟ್ಟಿದ್ದೀನಿ. ಬಿಸಿನೀರು ಚೆನ್ನಾಗಿ ಕುದೀತಾ ಇರಬೇಕು. ಸೋಯಾ ಚಂಕ್ಸು ಬಿಸಿನೀರಲ್ಲಿ ಚೆನ್ನಾಗಿ ನಿಂತರೆ ಅದರ ಟೇಸ್ಟ್ ಅನ್ನೋದು ಕೂಡ ಚೆನ್ನಾಗಿ ಬರುತ್ತೆ, ಹಾಗೆ ಕ್ವಾಂಟಿಟಿ ಕೂಡ ಚೆನ್ನಾಗಿ ಆಗುತ್ತೆ. ಇದು ನೀವು ಚಿಕ್ಕದಾಗಿ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಆಗುತ್ತೆ. ನಾನಿಲ್ಲಿ 1 ಕಪ್ ಸೋಯಾ ಚಂಕ್ಸ್ನ ತೊಗೊಂಡು ಬಿಸಿನೀರು ಒಳಗಡೆ ಹಾಕಿದ್ದೀನಿ. ಬಿಸಿನೀರು ಸ್ಟವ್ ಮೇಲೆ ಇಟ್ಟಿರುತ್ತೆ, ಅದು ಸ್ಟವ್ ಆಫ್ ಮಾಡ್ಕೊಂಡಿರಬೇಕು. ಬಿಸಿನೀರು ಕುದೀತಾ ಇರೋ ಬಿಸಿನೀರಿಗೆ ಹಾಕಿದ್ರೆ ಸಾಕು. ಒಂದು 10 ನಿಮಿಷ ನೆಂದರೆ ಸಾಕಾಗುತ್ತೆ. 10 ನಿಮಿಷ ಆದಮೇಲೆ ನೋಡಿ ಈ ಥರ ಎಲ್ಲ ಆಗಿದೆ. ನೀರೆಲ್ಲ ಚೋಸ್ಕೊಳ್ಬೇಕಾಗುತ್ತೆ. ನೀರೆಲ್ಲ ಬಗ್ಸ್ಬಿಟ್ಟು ಇಟ್ಕೊಳ್ಳಿ. ನೋಡಿ ಸೋಯಾ ಚಂಕ್ಸ್ ಈ ಥರ ಇದೆ. ಇದಕ್ಕೆ ಸೋಯಾ ಚಂಕ್ಸ್ ಪಲಾವ್ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಂತ ಹೇಳಿ ನೋಡೋಣ. ನಾನಿಲ್ಲಿ ಒಂದು ಪಾವ್ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಮಸಾಲೆ, ಧನಿಯಾ ಪುಡಿ, ಟೊಮೊಟೊ, ಈರುಳ್ಳಿ, ನಿಂಬೆಹಣ್ಣು, ಮಸಾಲೆ ಸಾಮಗ್ರಿಗಳು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಹೂವು, ಎಲೆ, ಇದು ಮತ್ತು ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಅರಿಶಿನ ಮತ್ತು ಕೊಬ್ಬರಿ ಮತ್ತು ಪುದೀನ, ಶುಂಠಿ ಹಾಕ್ಕೊಂಡು ನೀಟಾಗಿ ಜಾರೊಳಗಡೆ ಹಾಕಿ ನುಣ್ಣಕ್ಕೆ ರುಬ್ಕೊಂಡ್ಬರಬೇಕು. ಎಲ್ಲದರೊಳಗಡೆ ಹಾಕ್ಕೊಳ್ಬೇಕು. ಶುಂಠಿ, ಪುದೀನ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತು ಕೊಬ್ಬರಿಯನ್ನು ಅದರೊಳಗಡೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಅರಿಶಿನ, ಒಂದು ಚಿಟಿಕೆ ಅರಿಶಿನ ಹಾಕಿ ರುಬ್ಕೊಂಬರಬೇಕು ನೀಟಾಗಿ. ನೋಡಿ ಹಾಕ್ತಾಯಿದ್ದೀನಿ. ಅರಿಶಿನ ಮತ್ತು ಕೊಬ್ಬರಿಯನ್ನು ಕೂಡ ಅದರೊಳಗಡೆ ಹಾಕ್ತಾಯಿದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ರುಬ್ಕೊಂಬರಬೇಕು. ಸೋಯಾ ಚಂಕ್ಸ್ ಪಲಾವ್ ತಿನ್ನೋದ್ರಿಂದ ತುಂಬಾ ಪ್ರೋಟೀನ್ಸ್, 100 ಗ್ರಾಮ್ ಪ್ರೋಟೀನ್ಸ್ ನಮ್ಮ ದೇಹದಲ್ಲಿ ಇರುತ್ತೆ. ಡೈಲಿ ಸೋಯಾ ಚಂಕ್ಸ್ ತಿನ್ನೋದು ಒಳ್ಳೆಯದು. ನೋಡಿ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಇವಾಗ ಸೋಯಾ ಚಂಕ್ಸನ್ನು ಆಗಲೇ ನಾನು ನೋಡಿಸಿದ್ದೆ ಅಲ್ವಾ, ಅದರಲ್ಲಿ ಕೂಡ ನೀರಿರುತ್ತೆ. ಚೆನ್ನಾಗಿ ಹಿಂಡ್ಕೊಂಡು ಇಟ್ಕೊಳ್ಬೇಕು. ಈಗ ಒಂದು ಕುಕ್ಕರನ್ನು ಇಟ್ಟಿದ್ದೀನಿ. ಕುಕ್ಕರು ಕಾಯ್ತಾ ಇದೆ. ಈಗ ಸ್ಟವ್ ಮೇಲೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಪಲಾವ್ ಸಾಮಗ್ರಿಗಳು ಎಲೆ, ಸೋಂಪು, ಕಸ್ತೂರಿ ಮೆಂತೆ, ಮರಾಠಿ ಮೊಗ್ಗು, ಸ್ಟಾರು, ಚಕ್ಕೆ, ಲವಂಗನ ಹಾಕ್ಕೊಳ್ಳೋಣ. ನೀವು ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಅದರೊಳಗಡೆ ನೀಟಾಗಿ ಫ್ರೈ ಆಗಲಿ. ನೀವೇ ನೋಡ್ತಾ ಇರ್ಬೋದು ನೀಟಾಗಿ ಫ್ರೈ ಆಗ್ತಾಯಿದೆ. ಈಗ ಈರುಳ್ಳಿಯನ್ನು ಆ್ಯಡ್ ಮಾಡ್ತೀನಿ. ಅದರೊಳಗೆ ಈರುಳ್ಳಿ ಅನ್ನೋದು ಗೋಲ್ಡನ್ ಫ್ರೈ ಆಗಲಿ. ನೋಡ್ತಾ ಇದ್ದೀರಲ್ವ, ಗೋಲ್ಡನ್ ಫ್ರೈ ಆಗೋದಕ್ಕೆ ಚೆನ್ನಾಗಿ ನೀಟಾಗಿ ಎಣ್ಣೆಯಲ್ಲಿ ಬೆರೆಸಬೇಕು. ನೀಟಾಗಿ ಈರುಳ್ಳಿಯನ್ನು ಫ್ರೈ ಮಾಡಿ, ಇಲ್ಲಾಂದರೆ ಹಸಿ ವಾಸನೆ ಇರುತ್ತೆ. ಈರುಳ್ಳಿನ ಗೋಲ್ಡನ್ ಫ್ರೈ ಆಗೋ ತನಕ ಫ್ರೈ ಮಾಡಿ. ಇವಾಗ ಅದಕ್ಕೆ ಒಂದು ಟೊಮೊಟೊ, ದೊಡ್ಡ ಗಾತ್ರದ ಟೊಮೊಟೊನ ಕೈಕೊಂಡಿದ್ದೀನಿ ಅಲ್ವಾ, ಆ ಟೊಮೊಟೊ ಕೂಡ ಹಾಕ್ಕೊಳ್ಳಿ. ಟೊಮೊಟೊ ಕೂಡ ಅದರೊಳಗಡೆ ಫ್ರೈ ಮಾಡ್ಕೊಳ್ಬೇಕು. ಈಗ ಅದಕ್ಕೆ ನೀಟಾಗಿ ಅದರೊಳಗಡೆ ಟೊಮೊಟೊ ಫುಲ್ಲು ಸ್ಮ್ಯಾಶ್ ಆಗಲಿಕ್ಕೆ ಬಿಡಬೇಕು. ಈಗ ಅದಕ್ಕೆ ನಾನು ಸೋಯಾ ಚಂಕ್ಸನ್ನು ನೀಟಾಗಿ ಅದರೊಳಗಡೆ ನೀರನ್ನು ಕೂಡ ಹಿಂಡಿ ಸೋಯಾ ಚಂಕ್ಸ್ನ ಅದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಆ್ಯಡ್ ಮಾಡಿದಾದಮೇಲೆ ರುಬ್ಬಿಟ್ಕೊಂಡಂಥ ಮಸಾಲೆ ಕೂಡ ಅದರೊಳಗಡೆ ಆ್ಯಡ್ ಮಾಡಿದ್ದೀನಿ.
ಇದಕ್ಕೆ 1 ಸ್ಪೂನ್ ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು 1.5 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿ ಅದರೊಳಗಡೆ ಮಿಕ್ಸ್ ಮಾಡಿದ್ದೀನಿ. ಇಟ್ಟಾಗ ಅದರೊಳಗಡೆ ಮಿಕ್ಸ್ ಮಾಡಬೇಕು. ಈಗ ಅಕ್ಕಿ ನಾನು 1 ಪಾವ್ ಅಕ್ಕಿ ತೊಗೊಂಡಿದ್ದೆ. ಆ 1 ಪಾವ್ ಅಕ್ಕಿಗೆ ನಾನಿಲ್ಲಿ ಎರಡು ಪಾವಷ್ಟು ನೀರನ್ನು ಇದೇ ಬಟ್ಲಲ್ಲಿ ಅಳತೆ ಮಾಡಿಕೊಂಡು ಇದಕ್ಕೆ ನೀರು ಕೂಡ ಆ್ಯಡ್ ಮಾಡ್ತೀನಿ. ಫಸ್ಟು ಅಕ್ಕಿ ಅದರ ಜೊತೆ ಮಸಾಲೆ ಜೊತೆ ಚೆನ್ನಾಗಿ ಬೆರಿಬೇಕು. ಆಗ ನೀರು ಎಷ್ಟು ಕ್ವಾಂಟಿಟಿ ಬೇಕು ನೋಡಿಕೊಂಡು, ಅಂದರೆ 1 ಪಾವ್ ಅಕ್ಕಿಗೆ 2 ಪಾವ್ ನೀರನ್ನು ಹಾಕಬೇಕು. ನೀವು 1 ಲೋಟ ನೀರು ತೊಗೊಂಡಿದ್ದು 1 ಲೋಟ ಅಕ್ಕಿ ತೊಗೊಂಡಿದ್ರೆ 2 ಲೋಟ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಕ್ವಾಂಟಿಟಿಯಲ್ಲಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅದೇ ಅಳತೆ ಮಾಡಿಕೊಂಡು 2 ಲೋಟ 2 ಪಾವ್ ನೀರನ್ನು ಅದರೊಳಗಡೆ ಅಳತೆ ಮಾಡಿ ಅದರೊಳಗಡೆ ಹಾಕಿದ್ದೀನಿ. ನೋಡ್ಬೋದು ಕರೆಕ್ಟಾಗಿ ಇದೆ ಥಿಕ್ನೆಸ್ಸು. ಉಪ್ಪು ಖಾರ ಏನಿಲ್ಲ, ಕಡಿಮೆ ಇದೆಯಾ ಜಾಸ್ತಿ ಇದೆಯಲ್ಲ ಈಗಲೇ ನೋಡ್ಕೋಬೇಕು ಲೀಟ್ರ್ ಮಾಡೋಕ್ಕೆ ಮುಂಚೆ. ನನಗಿಲ್ಲಿ ಉಪ್ಪು ಕಡಿಮೆ ಅಂತ ಅನಿಸ್ತಿತ್ತು, ಸ್ವಲ್ಪ ಅದಕ್ಕೆ ಉಪ್ಪನ್ನು ಕೂಡ ಆ್ಯಡ್ ಮಾಡಿದೆ. ಹಾಗೆ ಇಲ್ಲಿ ನಾನು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ, ನಿಂಬೆಹಣ್ಣು ಕೂಡ ಅದರೊಳಗಡೆ ಹಾಕ್ತಿದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಕೂಡ ಬರುತ್ತೆ, ಹಾಗೆ ಅನ್ನ ಕೂಡ ಉದ್ರುದ್ರವಾಗಿ ಚೆನ್ನಾಗಾಗುತ್ತೆ. ನಾನಿಲ್ಲಿ ಒಂದು ಪೂರ್ತಿ ನಿಂಬೆಹಣ್ಣು ಕೂಡ ಅದರೊಳಗಡೆ ಇಟ್ಟು ಅದರ ನಿಂಬೆ ಹುಡಿಯನ್ನು ಹಾಕಿದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಸೋಯಾ ಚಂಕ್ಸ್ ತಿನ್ನೋದ್ರಿಂದ ಪ್ರೋಟೀನ್ ಕೂಡ ಇರುತ್ತೆ, ದೇಹಕ್ಕೆ ತುಂಬ ಒಳ್ಳೆಯದು. ನಾನೀಗ ಅದರೊಳಗಡೆ ಎಲ್ಲ ನಿಂಬೆ ಹುಳಿ ಹಾಕಿ ಅದನ್ನು ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. 2 ವಿಷಲ್ ಆದಮೇಲೆ ಓಪನ್ ಮಾಡಿ. ಇಲ್ಲಿ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಇವಾಗ ನೋಡ್ಬೋದು ನೀವು 2 ವಿಸಲ್ ಆಗಿದೆ. ಆಮೇಲೆ ಓಪನ್ ಮಾಡಿದೆ. ಬಿಸಿಗೆ ಇಲ್ಲಿ ಒಂದು ಸ್ವಲ್ಪ ವಿಡಿಯೋದಲ್ಲಿ ಮಂಜು ಥರ ಕಾಣಿಸಿದೆ ಅಷ್ಟೇ, ಸಡನ್ನಾಗಿ ಕುಕ್ಕರ್ ಓಪನ್ ಮಾಡಿದ್ಮೇಲೆ. ಆಮೇಲೆ ನೋಡ್ಬೋದು ನೀವು ಇಷ್ಟು ಚೆನ್ನಾಗಾಗಿದೆ ಪಲಾವು ಅಂತ ಹೇಳ್ಬಿಟ್ಟು. ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಮಗ ನಮ್ಮ ಹಸ್ಬೆಂಡ್ ಕೂಡ ತುಂಬ ಇಷ್ಟಪಟ್ಟು ತಿಂದರು. ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ನಾನು ಕೂಡ ಹೇಳ್ತಾ ಇದ್ದೀನಿ, ಟೇಸ್ಟ್ 100% ಕೂಡ ಟೇಸ್ಟ್ ಚೆನ್ನಾಗಿತ್ತು, ತುಂಬಾ ರುಚಿಕರವಾಗಿತ್ತು. ನಾನಿಲ್ಲಿ ಒಂದು ತಟ್ಟೆಗೆ ಸರ್ವ್ ಮಾಡಿದ್ದೀನಿ, ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳಿದ್ದೀನಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.